ರೇಷ್ಮೆನಗರಿ ರಾಮನಗರದಲ್ಲಿ ಹೆಚ್ಚುತ್ತಿರುವ ಸರಗಳ್ಳರ ಹಾವಳಿ. ರಾಮನಗರದ ಸ್ಫೂರ್ತಿನಗರ ನಿವಾಸಿಯಾದ ಜಯಶೀಲ ಎಂಬ ಮಹಿಳೆಯ ಕತ್ತಿನಲ್ಲಿದ್ದ 60 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರವನ್ನು ಇಬ್ಬರು ಕಳ್ಳರು ಬೈಕ್ನಲ್ಲಿ ಬಂದು ಕದ್ದಿದ್ದಾರೆ. ಜಯಶೀಲ ಎಂಬ ಮಹಿಳೆ ನಮ್ಮ ಹೆಂಗಸರು ಮಗು ಕರ್ಕೊಂಡು ಶಿಶುವಾರಿಕೆ ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಇಬ್ಬರು ಸ್ಕೂಟ್ರಲ್ಲಿ ಬಂದು ಫಾಸ್ಟಾಗೆ ಬಂದು ತಿಮ್ಮಣ್ಣವ್ರ ಮನೆ ತವಿಂದ ಕ್ರಾಸ್ ಮಾಡಿದ್ರು. ತಿರ್ಗಾ ವಾಪಸ್ ಬಂದು ಇವರು ಅಲ್ಲಿ ಕ್ರಾಸ್ ಮಾಡುವಾಗ ಇಲ್ಲಿ ಯಾವುದೋ ಮನೆ ಅಡ್ರೆಸ್ ಕೇಳಿದ್ರಂತೆ. ಅವ್ರು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆ ಕುಂತಿದ್ದನು ಬಂದು ಚೈನ್ ಕೈ ಹಾಕಿ ಚೈನ್ ಕೀಳಕ್ಕೆ ಪ್ರಯತ್ನ ಪಟ್ಟ. ಆದರೆ ಚೈನು ಬರಲಿಲ್ಲ. ನಮ್ಮ ಮನೆಯವರು ಮಗು ತಪ್ಕೊಂಡಿದ್ದರಿಂದ ಆಕೆಗೆ ಗಾಬರಿಯಾಗಿ ಚೈನ್ ಕಡೆ ಗಮನ ಕೊಡಲಿಲ್ಲ. ಆಮೇಲೆ ಚೈನ್ ಯಾವಾಗ ಇದು ಹಿಡ್ಕೊಂಡು ಮಗುನ ತಪ್ಕೊಂಡು ಮಗು ಕಿತ್ಕೊಯ್ತಾರೆ ಅನ್ನೋ ಭಯದಲ್ಲಿ ಮಗುನ ಬಿಗಿಯಾಗಿ ತಪ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವನು ಇವ್ರು ಯಾವಾಗ ಕಿರ್ಚ್ಕೊಂಡ್ರು ಆ ಸುತ್ತಮುತ್ತ ಯಾರು ಬರ್ದಿರೋದು ನೋಡ್ಕೊಂಡು ತಿರ್ಗಾ ಅವನು ಗಾಡೀಲಿ ಕೂತಿದ್ದನು ಹಿಂದ್ ಕಡೆ ಕೂತಿದ್ದ ವಾಪಸ್ ಬಂದು ತಿರ್ಗಾ ಚೈನ್ ಕೈ ಹಾಕಿ ಅದು ಬರ್ದಿರೋದ್ರಿಂದ ದರ್ದರ್ನ ಎಳ್ಕೊಂಡು ಹೋದ ಅವ್ನು ಗಾಡಿ ನಿಲ್ಸಿರೋ ಹತ್ರಕ್ಕೆ. ಆವಾಗ ಗಾಡಿ ಹಿಂಬದಿಯಲ್ಲಿ ತಲೆಗೆ ಈ ಪೆಟ್ಟಾಗಿ ತಲೆ ರಕ್ತ ಸೋರ್ತಾ ಇತ್ತು ವಿಪರೀತ. ಆಗ ತಕ್ಷಣ ಕೆಲವರು ನಮ್ಮ ಮನೆ ಹತ್ರ ಇರ್ತಕ್ಕಂಥವ್ರ ಸಹಾಯದಿಂದ ಕಾರ್ನಲ್ಲಿ ಕುಂಡ್ರಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೋ. ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅವರು ಇದು ರಕ್ತಸ್ರಾವ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಹೊಲಿಗೆ ಹಾಕಿದ್ದಾರೆ, 4 ಸ್ಟಿಚಿಂಗ್ ಮಾಡಿದ್ದಾರೆ. ಆಮೇಲೆ 2 ಪೇಯ್ನ್ ಇಂಜೆಕ್ಷನ್ ಕೊಟ್ಟಿದ್ರು. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದು ಅಲ್ಲಿ ಚೈನ್ ಬಂದು ಒಂದು 60 ಗ್ರಾಮ್ ಚೈನು ಮತ್ತೆ ಮಾಂಗಲ್ಯ ಮತ್ತೆ ಇದು ಕಾಸು ಮತ್ತೆ ಗುಂಡು ಅದೆಲ್ಲ ಸೇರಿ ಒಂದು 60 ಗ್ರಾಮ್ ಬೆಲೆ ಬಾಳ್ತಕ್ಕಂತಹ ಒಡವೆಯನ್ನು ಕಸಿದುಕೊಂಡು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದು ರಾಮನಗರ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾವು FIR ಹಾಕಿಸಿ FIR ಪ್ರತಿನ ನಾವು ತೆಗೆದುಕೊಂಡು ಬಂದಿದ್ದೀವಿ. ನನ್ನ ಹೆಸರು ಕೃಷ್ಣ ಅಂತ ಹೇಳಿ, ಬಿಡದಿ ಬಸವೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಈಗ ನಿವೃತ್ತಿ ಹೊಂದಿದ್ದೆ. ಅಂದ್ರೆ ಅಂಗನವಾಡಿಗೆ ಪಾಪ ಕರ್ಕೊ ಹೋಗ್ತಾ ಇದ್ದೆ. ಅವರು 2 ಹುಡುಗರು ಗಾಡಿಲಿ ಹೋದ್ರು. ತಿಮ್ಮಣ್ಣವ್ರ ಮನೆ ಗಂಟ ಹೋಗಿ ವಾಪಸ್ ಬಂದ್ರು. ಯಾರೋ ಮನೆ ಕೇಳ್ದಂಗಾಯ್ತು. ಯಾರೋ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಮುಂದಕ್ಕೆ 2 ಅಜ್ಜೆ ಆಗ್ತಿ. ಒಬ್ಬ ಗಾಡಿ ಮೇಲೆ ಕೂತವನೆ, ಒಬ್ಬ ಹಿಂದಿಂದ ಬಂದವನೆ ಕತ್ತಿಗೆ ಕೈ ಹಾಕ್ಬಿಟ್ಟ. ಕತ್ತಿಗೆ ಕೈ ಹಾಕದೆ ಬಡ್ಕೊಂಬಿಟ್ಟೆ. ಯಾರ ಮಾಂಗಲ್ಯ ಚೈನ್ ಕಿತ್ಕೋತಾವ್ ಯಾವ ಬೆವರ್ಸಿ ನನ್ ಮಗನೇ ಅಂತ ಬಡ್ಕೊಂಡಲ್ಲ. ಯಾರು ಈಚೆಗೆ ಅಂದ್ರೆ ಬಾಕ್ಲಿಗೆ ಸಡನ್ ಆಗಿ ಯಾರು ಬರಕ್ ಆಗ್ಲಿಲ್ಲ. ಪಾಪುನೇ ಎತ್ಕೊಂಡಿದ್ನಲ್ಲ ಅಂತ ತಿರ್ಗಾ ಒಂದ್ಸರಿ ಗಾಡಿ ಮೇಲೆ ಕುತ್ಕೊಳಕ್ ಹೋದ. ಚೈನ್ ಕೀಳಕ್ ಆಗ್ಲಿಲ್ಲ, ಅದು ಗಟ್ಟಿ ಇತ್ತು, ದಪ್ಪ ಐತಲ್ಲ, ಕೀಳಕ್ ಆಗ್ಲಿಲ್ಲ. ತಿರ್ಗಾ ನಾನ್ ಬಗ್ಗದ್ನಲ್ಲ ಮಗ ಎತ್ಕೊಳಕ್ಕೆ, ಅವನು ಹಿಂದಿರುಗಿ ನೋಡ್ದೇನೆ ಯಾರು ಸುತ್ತಮುತ್ತ ಇರಲ್ಲ. ತಿರ್ಗಾ ಸಡನ್ ಆಗಿ ಬಂದೈತೆ ಗಾಡಿ ಗಂಟೆ ಚೈನ್ ಎಳ್ದ್ಮೇಲೆ ಗಾಡಿ ಹೊಡೆದ್ಬಿಡ್ತು. ಗಾಡಿಗೆ ಹೋಗಿ ಹೊಡೆದಿರೋದು ಏಟಿಗೆ 10:45 ಆಗಿತ್ತು. ರಾಮನಗರ ಹೊರವಲಯದ ಬಡಾವಣೆಯಲ್ಲಿ ಒಂಟಿಯಾಗಿ ಓಡಾಡುವ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ ಕದಿಮರು. ಒಂದೇ ದಿನ 2-3 ಸ್ಥಳದಲ್ಲಿ ಇದೇ ಕಳ್ಳರು ಸರ ಕದಿಯಲು ಯತ್ನಿಸಿದ್ದು ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.